ಇವತ್ತು ಭಾಳ ಕಡಿಮೆ ಟೈಮ್ನಾಗ 5 ನಿಮಿಷದಾಗ ಈಸಿಯಾಗಿ ಟೇಸ್ಟಿಯಾಗಿ ಸಾರು ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ. ಈ ಬ್ಯಾಸ್ಗಿಗಂತೂ ಇದು ಬೆಸ್ಟ್ ಸಾರು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕದ ಹಿಟ್ಟು ಹಚ್ಚಿದ್ದ ಮಜ್ಜಿಗೆ ಸಾರು ಇಲ್ಲ ಅಂಬ್ರ ಅಂತಲೂ ಅಂತಾರೆ. ಅದನ್ನು ಮಾಡಿದ್ರೆ 1 ಪ್ಲೇಟ್ ಅನ್ನ ಉಣ್ಣೋರು 2 ಪ್ಲೇಟು ಊಟ ಮಾಡ್ತಾರೆ. ಹೆಂಗೆ ಮಾಡೋಣಂತ ನೋಡೋಣ, ಬರ್ರಿ ಸ್ಟಾರ್ಟ್ ಮಾಡೋಣ. ಮೊದಲು ಇಲ್ಲಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡ್ಕೊಳ್ಳೋಣ. ನಾ ಸಾರು ಇಲ್ಲಿ 2 ರಿಂದ 3 ಗ್ಲಾಸ್ ಆಗುವಷ್ಟು ಮಾಡತ್ತೀನಿ. ಅದಕ್ಕೆ ಒಂದು 10 ರಿಂದ 12 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಶುಂಠಿ, ಒಂದು 3 ಹಸಿಮೆಣ್ಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕೋರಿ. ಇವು ಖಾರ ಅದಾವ 3 ತೊಗೊಂಡಿನಿ. 1 ಚಮಚ ಉಪ್ಪು, 1 ಚಮಚ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಇವೆಲ್ಲನೂ ಮಿಕ್ಸಿ ಒಳಗೆ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಕಲ್ಲಿತ್ತಪ್ಪ ಅಂದ್ರೆ ಕಲ್ನಾಗ ಸಣ್ಣ ಮಾಡ್ಕೋರಿ, ಇನ್ನು ಮಜ್ಜಿಗೆ ಸಾರದ ಟೇಸ್ಟ್ ಚಲೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮಜ್ಜಿಗೆ ಮಾಡ್ಕೊಳ್ಳೋಣ. ನಾ ಇಲ್ಲಿ 1 ಬಟ್ಲ ಮೊಸರು ಹಾಕ್ಕೊಂಡು ಅದನ್ನ ಕಡ್ಗೋಲಿಂದ ಕಡ್ಕೊಳತ್ತೀನಿ. ಕಡ್ಗೋಲಿಲ್ಲ ಅಂತಂದ್ರೆ ಬೀಟರಿಂದನೂ ಮಾಡ್ಬೋದು. ನಾ ಯಾವಾಗಲೂ ಹಿಂಗೆ ಮಾಡೋದು, ಫಸ್ಟ್ ಮೊಸರು ಕಟ್ಟಿತ್ತೇನೆ, ಆಮ್ಯಾಗ ಅದಕ್ಕೆ ನೀರು ಮಿಕ್ಸ್ ಮಾಡ್ತೇನೆ. ಇಲ್ಲಾಂದ್ರೆ ಕೆಲವೊಮ್ಮೆ ಮೊಸರಿಂದ ಕಣ್ಣಿ ಹಂಗೆ ಉಳ್ಕೋತದ. ನೀವು ಹೆಂಗಾರ ಮಾಡಿರಿ, ನೀರು ಹಾಕಾರ ಕಟ್ಟಿರಿ, ಹೆಂಗಾರ ಮಾಡಿರಿ, ಒಟ್ಟು ಮಜ್ಜಿಗೆ ಮಾಡಿರಿ. ಯಾರ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡಿರಿ. ನನ್ನ ಚಾನಲ್ಗೆ ಹೋಗಿ ಎಲ್ಲ ವೀಡಿಯೋಸ್ ನೋಡಿರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿರಿ. ಆಮೇಲೆ 1 ಬಟ್ಲು ಒಳಗೆ 2 ಚಮಚ ಕಡ್ಲಿ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟಿರ್ಲಾರ್ದ ಪೇಸ್ಟ್ ಮಾಡಿ, ಆ ಪೇಸ್ಟ್ನ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಅದಕ್ಕಾದ್ಮ್ಯಾಗ ಅದಕ್ಕೆ ಸ್ವಲ್ಪ ಸಾಸಿವೆ, ಅವು ಚಟಪಟ ಸಿಡಿದ್ಮ್ಯಾಗ ಜೀರಿಗೆ, ಸ್ವಲ್ಪ ಕರಿಬೇವು, 1-2 ಒಣ ಮೆಣಸಿನ್ಕಾಯಿ ಮುರಿದು ಹಾಕ್ಕೊಳತ್ತೀನಿ, 1 ಸಣ್ಣ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ, ಎಲ್ಲನೂ ಮಿಕ್ಸ್ ಮಾಡಬೇಕು. ಈರುಳ್ಳಿನ ಭಾಳ ಎಣ್ಣೆ ಒಳಗೆ ಫ್ರೈ ಮಾಡಬಾರ್ದು, ಅದು ಊಟ ಮಾಡ್ಬೇಕಾದ್ರೆ ಬಾಯಾಗಿ ಸ್ವಲ್ಪ ಅದನ್ನು ಟೇಸ್ಟ್ ಇರುತ್ತೆ. ಇಲ್ಲ ಈರುಳ್ಳಿ ಬ್ಯಾಡ ಅಂತಂದ್ರೆ ಅದನ್ನ ಸ್ಕಿಪ್ನು ಮಾಡ್ಬೋದು. ಮೊಸರಿಗಿಂತ ಮಜ್ಜಿಗೆ ತಂಪು. ಈ ಬ್ಯಾಸ್ಗೆ ಒಳಗೆ ನಾ ಹೇಳ್ದಂಗೆ ಒಂದ್ಸತಿ ಮಾಡಿ ನೋಡ್ರಿ, ಟೇಸ್ಟನ್ನು ಚಲೋ ಇರುತ್ತೆ. ಹಸಿಮೆಣ್ಸಿಕಾಯಿ ಬೇಡ ಅಂತಂದವರು ಅದನ್ನ ಸ್ಕಿಪ್ ಮಾಡ್ಬೋದು, ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಬೋದು. ನಾ ಹೇಳಿದ್ದೆಲ್ಲ ಐಟಮ್ಸ ಹಾಕ್ಬೇಕಂತೇನಿಲ್ಲ, ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು. 1/4 ಚಮಚ ಅರಿಶಿನ, ಸ್ವಲ್ಪ ಹಿಂಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕಡ್ಲಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮಜ್ಜಿಗೆನ, ಆ ಮಜ್ಜಿಗೆನ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಈ ಹಸಿಮೆಣ್ಸಿಕಾಯಿ ಪೇಸ್ಟನ್ನ ನೀವು ಒಗ್ಗರಣೆ ಒಳಗಾದ್ರೂ ಹಾಕೋಬೋದು, ಇಲ್ಲ ಡೈರೆಕ್ಟ್ ಇಲ್ಲೇ ಮಜ್ಜಿಗೆ ಒಳಗಾದರೂ ಹಾಕೋಬೋದು. ಈ ಮಜ್ಜಿಗೆ ಸಾರನ್ನ ಮನ್ಯಾಗ ತರಕಾರಿ ಇಲ್ಲ, ಬೇಳೆ ಇಲ್ಲ ಅಂದಾಗ ಮಾಡ್ಕೋಬೋದು. ಇಲ್ಲ ಗಡಿಬಿಡಿ ಒಳಗಿದ್ದಾಗ ಅರ್ಜೆಂಟ್ನಾಗ ಏನಾರ ಅಡುಗೆ ಮಾಡ್ಬೇಕಂದಾಗ ಈ ಥರ ಅನ್ನ ಮಜ್ಜಿಗೆ ಸಾರನ್ನು ಮಾಡ್ಕೋಬೋದು. ಇದು ಅನ್ನ ಮಜ್ಜಿಗೆ ಸಾರು ಮಾಡಿದ್ರೆ ಲಂಚ್ ಬಾಕ್ಸಿಗೂ ಆಗುತ್ತೆ. ನೀವು ಮಜ್ಜಿಗೆ ಸಾರು ಹೆಂಗೆ ಮಾಡ್ತೀರಿ, ಅದಕ್ಕೆ ಮತ್ತು ಬೇರೆ ಏನಾರ ಹಾಕ್ತಿದ್ರೆ ಕಮೆಂಟ್ನಾಗ ಹೇಳಿರಿ. ಸ್ವಲ್ಪ ಟೇಸ್ಟ್ ನೋಡಿ, ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದ್ರೆ ಹಾಕೋರಿ, ಇಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿ ತಿಳಿಬೇಕಂದ್ರೆ ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕೋಬೋದು. 1/4 ಚಮಚ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ 1 ಕುದಿ ಬರೋ ತನಕ ಬಿಸಿ ಮಾಡಬೇಕು. ಭಾಳ ಕುದ್ಸೋಕ್ಕೂ ಹೋಗಬಾರ್ದು. 1 ಕುದಿ ಬರೋಣ ಗ್ಯಾಸ್ ಆಫ್ ಮಾಡಬೇಕು. ಇದನ್ನು ಜೋಳದ ರೊಟ್ಟಿ ಜೊತೆನೂ ತಿಂತಾರೆ. ಭಾಳ ಕಡಿಮೆ ಟೈಮ್ನಾಗ ಈಸಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಹಿಟ್ಟು ಹಚ್ಚಿದ್ದ ಮಜ್ಜಿಗೆ ಸಾರು ಅಂಬ್ರ ರೆಡಿ ಆಯ್ತು. ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳಿರಿ. ಮತ್ತು ಬೇರೆ ಯಾವ್ದಾದ್ರು ರೆಸಿಪೀಸ್ ವಿಡಿಯೋ ಬೇಕಂತಂದ್ರೆ ರೆಸಿಪಿ ನೇಮ್ನ ಕಮೆಂಟ್ನಾಗ ಹೇಳಿರಿ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ, ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಟಿಲ್ ದೆನ್ ಹ್ಯಾಪಿ ಕುಕ್ಕಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.